ಹಲೋ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಶರ್ಮತಾ ಶೆಟ್ಟಿ. ಇವಾಗೆಲ್ಲ ನಮಗೊಂದು ಸಣ್ಣ ಇನ್ಫಾರ್ಮೇಶನ್ ಬೇಕು ಅಂತಂದ್ರು ನಾವು ಗೂಗಲಲ್ಲಿ ಸರ್ಚ್ ಮಾಡ್ತೀವಿ, ಅಥವಾ ಏನಾದರೂ ಇನ್ಫಾರ್ಮೇಶನ್ ಬೇಕು, ಅದು ವಿಡಿಯೋ ಥ್ರೂ ಬೇಕು ಅಂತಂದ್ರೆ ಯೂಟ್ಯೂಬ್ ಮೊರೆ ಹೋಗ್ತೀವಿ. ಯೂಟ್ಯೂಬ್ನಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೋಸ್ಕರ ಕೆಲವೊಂದು ವಿಡಿಯೋ ನೋಡೋದು ಓಕೆ, ರೆಫರ್ ಮಾಡೋದು ಓಕೆ, ಬಟ್ ಆಪರೇಷನ್ ವಿಷಯ ಅಂತ ಬಂದಾಗ ಪ್ರಾಪರ್ ಆಗಿ ನಾವು ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ, ಸಜೆಷನ್ ತಗೋಬೇಕಾಗತ್ತೆ. ನಮಗೆ ಡೌಟ್ ಬಂದ್ರೆ ಮತ್ತೆ ಏನಾದರೂ ಆಪ್ಷನ್ಸ್ ಇದೆಯಾ ಅಂತ ಹುಡುಕ್ಬೇಕಾಗತ್ತೆ. ಆದರೆ ಇಲ್ಲೊಬ್ರು ಯೂಟ್ಯೂಬ್ ನೋಡಿಕೊಂಡು ಆ ಎಕ್ಸ್ಪೆರಿಮೆಂಟ್ ಅನ್ನ ಅಂದ್ರೆ ಆಪರೇಷನ್ ಮಾಡೋಕ್ಕೆ ಹೋಗಿ ಒಬ್ಬ ಮಹಿಳೆಯ ಜೀವವನ್ನೇ ತೆಗೆದಿದ್ದಾರೆ. ಉತ್ತರ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ ಇದು. ಈ ವಿಡಿಯೋದಲ್ಲಿ ನಾನು ನಿಮಗೆ ಆ ಯೂಟ್ಯೂಬ್ ನೋಡಿಕೊಂಡು ಆಪರೇಷನ್ ಮಾಡಿದ್ಯಾರು, ಆಪರೇಷನ್ಗೆ ಒಳಗಾದವ್ರು ಯಾರು, ಅವ್ರ ಪರಿಸ್ಥಿತಿ ಹೆಂಗಿತ್ತು ಅನ್ನೋ ಕುರಿತಂತೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಕನ್ನಡ ನಾವು ಎಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನು ಫಾಲೋ ಮಾಡೋದು ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯೂಟ್ಯೂಬ್ ಈಗಂತೂ ಪ್ರತಿಯೊಬ್ಬರು ಯೂಟ್ಯೂಬ್ ಮೊರೆ ಹೋಗ್ತಾರೆ, ರೀಲ್ಸ್ ನೋಡ್ತಾರೆ, ಜೊತೆಗೆ ಏನಾದರೂ ಸಣ್ಣ ಪುಟ್ಟ ಇನ್ಫಾರ್ಮೇಶನ್ ಬೇಕು, ಅದು ವಿಡಿಯೋ ಥ್ರೂ ಬೇಕು ಅಂತಂದರೆ ನಾವು ಯೂಟ್ಯೂಬ್ನಲ್ಲೇ ಅದನ್ನು ರೆಫರ್ ಮಾಡ್ತೀವಿ ಕೂಡ. ಆದರೆ ಆಪರೇಷನ್ ಮಾಡೋಕ್ಕೆ ಸಾಧ್ಯನಾ? ಯಾರೂ ಇಂಥ ಬಂಡ ಧೈರ್ಯ ಮಾಡೋಕ್ಕೆ ಹೋಗಲ್ಲ. ಇಂಥದ್ದೊಂದು ಘಟನೆ ಉತ್ತರ ಪ್ರದೇಶದ ಬಾರಾಬಂಕಿಯಲ್ಲಿ ನಡೆದಿದೆ. ಇಲ್ಲೊಬ್ರು ಫೇಕ್ ಡಾಕ್ಟರ್, ಪಾಪ ಅಲ್ಲಿ ಸುತ್ತಮುತ್ತ ಇರೋ ಜನರಿಗೆ ಗೊತ್ತಿಲ್ಲ ಅವರು ಫೇಕ್ ಡಾಕ್ಟರ್ ಅಂತ, ಒಂದು ಕ್ಲಿನಿಕ್ ನಡೆಸ್ತಾ ಇದ್ರು. ಆತನ ಹೆಸರು ಜ್ಞಾನಪ್ರಕಾಶ್ ಮಿಶ್ರಾ ಅಂತೇಳಿ. ಸುಮಾರು ವರ್ಷದಿಂದ ಕ್ಲಿನಿಕ್ ಮಾಡ್ತಾ ಇದ್ರು, ಪೇಷಂಟ್ಗಳು ಹೋಗ್ತಾ ಇದ್ರು. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಒಂದಿಷ್ಟು ಮಾತ್ರೆ ಔಷಧಿಗಳನ್ನ ಆತ ಕೊಟ್ಟು ಕಳಿಸ್ತಾ ಇದ್ದ, ಯಾರಿಗೂ ಡೌಟ್ ಬಂದಿರಲಿಲ್ಲ. ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ರು. ಮುನಿಶಾರ ದಂಪತಿ, 3 ಜನ ಮಕ್ಕಳು ಅವ್ರಿಗಿದ್ದಾರೆ. ತುಂಬಾ ಬಡವರು ಪಾಪ, ಹೊಟ್ಟೆ ನೋವು ತುಂಬಾ ಕಾಣಿಸ್ಕೊಂಡಿದೆ ಅಂತೇಳಿ ಈ ಡಾಕ್ಟರ್ ಇರುವಂತ ಕ್ಲಿನಿಕ್ ಹೋಗಿದ್ದಾರೆ. ಅವ್ರಿಗೂ ಗೊತ್ತಿಲ್ಲ ಈತ ಫೇಕ್ ಡಾಕ್ಟರ್ ಅಂತೇಳಿ. ಆತ ಟೆಸ್ಟ್ ಮಾಡಿದಾನೆ. ಟೆಸ್ಟ್ ಮಾಡಿದ ತಕ್ಷಣ ನಿಮ್ಮ ಪಿತ್ತಕೋಶದಲ್ಲಿ ಕಲ್ಲಿದೆ, ಇಮ್ಮಿಡಿಯೇಟ್ ಆಗಿ ಅದನ್ನ ಆಪರೇಷನ್ ಮಾಡಿ ತೆಗಿಬೇಕು, ಇಲ್ಲ ಅಂತಂದ್ರೆ ಜೀವಕ್ಕೆ ಅಪಾಯ ಅಂತೇಳಿ ಹೇಳಿದಾನೆ. ಅವ್ರಿಗೂ ಆತಂಕ ಆಗಿದೆ, ಏನ್ ಮಾಡ್ಬೇಕು ಗೊತ್ತಾಗಿಲ್ಲ. ಬಹುಶಃ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅವ್ರು ಹೋಗ್ಬೋದಾಗಿತ್ತು. ಬಟ್ ಈತ ಒಂದು ಪ್ರಾಮಿಸ್ ಮಾಡ್ತಾನೆ, ಇಲ್ಲ ನಾನು ಬೇರೆ ಡಾಕ್ಟರ್ ಕರೆಸ್ತೀನಿ, ಅವ್ರು ಚೆನ್ನಾಗಿ ಆಪರೇಷನ್ ಮಾಡ್ತಾರೆ, ಕಲ್ಲೆಲ್ಲ ತೆಗೆದು ಬಿಡ್ತಾರೆ, ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾನೆ. ಆ ಭರವಸೆ ಮೇರೆಗೆ ಅವರು ಸರಿ ಅಂತ ಒಪ್ಕೊಂಡಿದ್ದಾರೆ. ಬೇರೆ ಡಾಕ್ಟರ್ ಕರೆಸ್ತೀನಿ ಅಂತ ಆತ ಹೇಳಿರ್ತಾನೆ. ಬಟ್ ಆಪರೇಷನ್ ಟೈಮ್ನಲ್ಲಿ ಇವ್ರು ಬರ್ತಾರೆ, ಬೇರೆ ಡಾಕ್ಟರ್ ಬಂದಿರಲ್ಲ. ನನಗೆಲ್ಲ ಗೊತ್ತಿದೆ, ಏನು ಪ್ರಾಬ್ಲಮ್ ಇಲ್ಲ, ನಾನೇ ಆಪರೇಷನ್ ಮಾಡ್ತೀನಿ, ನನಗೆ ಆಪರೇಷನ್ ಮಾಡೋ ಪ್ರೊಸೀಜರ್ ಎಲ್ಲ ಗೊತ್ತಿದೆ, ನಾನು ಯೂಟ್ಯೂಬ್ ಒಂದ್ಸತಿ ರೆಫರ್ ಮಾಡ್ತೀನಿ ಅಂತ ಆತ ಹೇಳಿದ್ದಾನೆ. ಇವ್ರಿಗೂ ಡೌಟ್ ಬಂದಿಲ್ಲ, ಸರಿ ಮಾಡಿ ಅಂತಾನೆ ಹೇಳಿದ್ದಾರೆ. ಆಪರೇಷನ್ ಮಾಡುವಂಥ ಟೈಮ್ನಲ್ಲಿ ಆ ಪ್ರೊಸೀಜರಲ್ಲಿ ಎಡವಟ್ಟಾಗಿದೆ. ಯಾಕಂದರೆ ಈತ ಓದಿಲ್ಲ, MBBS ಓದಿಲ್ಲ, ಪ್ರಾಪರ್ ಪ್ರೊಸೀಜರ್ ಗೊತ್ತಿಲ್ಲ. ಬೇಸಿಕ್ಲಿ ಈತ ಡಾಕ್ಟ್ರು ಕೂಡ ಅಲ್ಲ. ಆಪರೇಷನ್ ಮಾಡುವಾಗ ಪ್ರೊಸೀಜರಲ್ಲಿ ಎಡವಟ್ಟಾಗಿದೆ, ಆಕೆಯ ಪ್ರಾಣನೇ ಹೋಗ್ಬಿಟ್ಟಿದೆ. ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ಪ್ರಯತ್ನಗಳಾದರೂ ಕೂಡ ಆಕೆ ಬದುಕಿ ಉಳಿದಿಲ್ಲ, ಕೊನೆ ಉಸಿರನ್ನ ಎಳೆದಿದ್ದಾರೆ ಮುನಿಶಾರ. ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಸ್ಟ್ರಾಂಗ್ ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಮುನಿಶಾರ ಪತಿ ಕಂಪ್ಲೇಂಟ್ ಕೊಟ್ಟಿರೋದು, ಈ ಥರ ಒಂದು ಕ್ಲಿನಿಕ್ ವಿಸಿಟ್ ಮಾಡಿದ್ವಿ, ಆಪರೇಷನ್ ಗೊತ್ತಿರಲಿಲ್ಲ ಅವ್ರಿಗೆ, ಬೇರೆ ಡಾಕ್ಟರ್ ಕರೆಸ್ತಾರೆ ಅಂತ ಹೇಳಿದ್ರು, ಬಟ್ ಇವರೇ ಆಪರೇಟ್ ಮಾಡೋಕ್ಕೆ ಹೋಗಿದ್ದಾರೆ. ಆ ಟೈಮ್ನಲ್ಲಿ ನನ್ನ ಹೆಂಡತಿಗೆ ಹಿಂಗಾಗಿದೆ ಅಂತ, ಜೊತೆಗೆ ಕಾನೂನು ರೀತಿಯಲ್ಲಿ ಈತನ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ಆಗ್ರಹವನ್ನು ಕೂಡ ಕಂಪ್ಲೇಂಟ್ ಕಾಪಿನಲ್ಲಿ ಅವರು ಮಾಡಿದ್ದಾರೆ. ವಿಷಯ ಗೊತ್ತಾಯಿತು ತುಂಬ ಜನಕ್ಕೆ, ಪೊಲೀಸರಿಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತೆಲ್ಲ ಗೊತ್ತಾದ್ಮೇಲೆ ಈ ಜ್ಞಾನಪ್ರಕಾಶ್ ಮಿಶ್ರಾ ಅಪ್ಸ್ಕ್ಯಾಂಡ್ ಆಗಿದ್ದಾರೆ. ಈತನಿಗೆ ಆಪರೇಷನ್ ನಲ್ಲಿ ಸಹಾಯ ಮಾಡಿದಂತ ಆತನ ಸಂಬಂಧಿ ಕೂಡ ಈಗ ಅಪ್ಸ್ಕ್ಯಾಂಡ್ ಆಗಿದ್ದಾರೆ. ಇನ್ನು ಪೊಲೀಸರು ಈ ಪ್ರಕರಣದ ಬಗ್ಗೆ ಮಾಹಿತಿ ಕೊಟ್ಟಿರೋದು, ಈತ ಒಬ್ಬ ಫೇಕ್ ಡಾಕ್ಟರ್, ಯಾವುದೇ ಸರ್ಟಿಫಿಕೇಟ್ ಈತನ ಹತ್ರ ಇಲ್ಲ MBBS ಓದಿರೋ ಕುರಿತಂತೆ, ಆಮೇಲೆ ಕ್ಲಿನಿಕ್ ರಿಜಿಸ್ಟ್ರೇಷನ್ ಕೂಡ ಆಗಿಲ್ಲ ಅನ್ನೋದನ್ನ ಪೊಲೀಸರು ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ಜೊತೆಗೆ ಈತನಿಗೋಸ್ಕರ ಈಗ ಆ ಹುಡುಕಾಟವನ್ನು ಕೂಡ ಪೊಲೀಸರು ನಡೆಸ್ತಾ ಇದ್ದಾರೆ. ಇಲ್ಲೊಂದು ತಿಳ್ಕೋಬೇಕು, ಬಡತನ ಇದ್ರೂ ಕೂಡ ಅದಕ್ಕೋಸ್ಕರನೇ ಗೌರ್ಮೆಂಟ್ ಹಾಸ್ಪಿಟಲ್ಗಳು ಅಂತ ಇರುತ್ತೆ, ಅಲ್ಲಿ ಪ್ರಾಪರ್ ಡಾಕ್ಟರ್ಸ್ ಇರ್ತಾರೆ. ಸೊ ಅಲ್ಲಿ ಹೋಗಿ ನಿಮ್ಗೇನು ಸಮಸ್ಯೆ ಆಗಿದೆ ತೋರಿಸೋದು ಬೆಟರ್. ಅದ್ಬಿಟ್ಟು ಈ ಥರ ಕ್ಲಿನಿಕ್ ಹೋಗಿದ್ದಾರೆ, ಅಲ್ಲಿ ಕಲ್ಲಿದೆ ಅಂತ ಹೇಳಿದ್ದಾರೆ ಪಿತ್ತಕೋಶದಲ್ಲಿ, ಅದು ಸರಿ. ಏನೊಂದು ಸಣ್ಣ ಹೊಟ್ಟೆ ನೋವು ಬಂದ ತಕ್ಷಣ ನಾವು ದೊಡ್ಡ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತಲ್ಲ, ಕ್ಲಿನಿಕ್ ವಿಸಿಟ್ ಮಾಡೋದು ರೈಟ್ ಆಪ್ಷನ್, ಇಲ್ಲ ಅಂತಲ್ಲ. ಬಟ್ ಕ್ಲಿನಿಕ್ನಲ್ಲಿ ಆಪರೇಷನ್ ಮಾಡ್ತೀನಿ ಅಂತ ಹೇಳಿದಾಗ ಸ್ವಲ್ಪ ಕೇರ್ ತಗೋಬೇಕಾಗಿತ್ತು ಇವರು. ಬಟ್ ಆತ ಏನು ಭರವಸೆ ಕೊಟ್ಟಿದ್ನೋ ಗೊತ್ತಿಲ್ಲ, ಆತನ ಮಾತಿಗೆಲ್ಲ ಓಕೆ ಅಂದಿದ್ದಾರೆ. ಈಗ ಪ್ರಾಣವನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ನೋಡೋಣ ಈ ಬಗ್ಗೆ ಪೊಲೀಸರು ಮುಂದೆ ಆತ ಸಿಕ್ಕಿದ ಮೇಲೆ ಯಾವ ಥರ ಕ್ರಮಗಳನ್ನು ಕೈಗೊಳ್ತಾರೆ ಅಂತ ಹೇಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.